ಕಲಬುರಗಿ ನಗರದ ವಿಠಲ್ ಬಡಾವಣೆಯಲ್ಲಿರುವ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಗೌರಿ ಪೂಜೆ, ಕೋಲಾಟ, ಭಜನಾ, ಕುಣಿತ ನಂತರ ಮಹಾಮಂಗಳಾರತಿ ಮೂಲಕ ಅಧಿಕ ಮಾಸ ಅಂತ್ಯಗೊಳಿಸಿದರು. ಈ ಸಂದರ್ಭದಲ್ಲಿ ವಿಠಲ್ ನಗರ, ಬ್ರಹ್ಮಪುರ, ಕೂಬಾ ಪ್ಲಾಟ್ ಬಡಾವಣೆಯ ಮಹಿಳೆಯರು ಭಾಗವಹಿಸಿದ್ದರು. ನಮಸ್ಕಾರ. ನಾವು ಈಗ ಒಂದು ತಿಂಗಳಾಯ್ತು ಇಲ್ಲಿ ದಿನಾಗ್ಲೂ 33 ಹಾಡು ಅಧಿಕ ಮಾಸ ಪ್ರಯುಕ್ತ ದಿನಾಗ್ಲೂ 5 ಗಂಟೆಯಿಂದ 7 ಗಂಟೆವರೆಗೆ ಹಾಡ್ತಾ ಇದ್ದೀವಿ. ಈ 33 ಸಂಖ್ಯೆ ಬಹಳ ಪ್ರಾಮುಖ್ಯತೆ ಇದೆ. ಈ ಅಧಿಕ ಮಾಸ ಅಂದ್ರೆ ಏನು ಅಂದ್ರೆ, ಯಾವ ಮಾಸದಲ್ಲಿ ಸೂರ್ಯನ ರಾಶಿಯು ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಮಲಮಾಸ, ಅಧಿಕ ಮಾಸ ಎನ್ನುತ್ತಾರೆ. ಈ ಮಾಸದಲ್ಲಿ ಬಹಳ ಒಂದು ಅವಕಾಶ ಇದೆ. ಏನಂದ್ರೆ, ಪಾಪ ಮಾಡಿದವ್ರು ತೊಳ್ಕೊಳಿಕ್ಕೆ ಒಂದು ಅವಕಾಶ ಇದೆ, ಒಂದು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವ ಒಂದು ಅವಕಾಶ ಇದೆ. ಇದಕ್ಕೆ ಏನಂದ್ರೆ ಅಧಿಕಸ್ಯ ಫಲಂ ಅಂದ್ರೆ, ಒಂದು ದಾನ ಮಾಡಿದ್ರೆ ಅಷ್ಟು ಅಧಿಕ ಫಲ ಇದೆ. ಇಲ್ಲಿ ಏನಂದ್ರೆ ಜಪ, ತಪ, ದಾನ, ಧರ್ಮ ಇವೆಲ್ಲ ಮಾಡಲಿಕ್ಕೆ ಬಹಳ ಅವಕಾಶವಿದೆ. ಇಲ್ಲಿ ಶ್ರವಣ ಕೀರ್ತನ, ಪುರಾಣ ಕೀರ್ತನ ಬಹಳ ಮಹತ್ವ ಕೊಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಅಖಂಡ ದೀಪ ಹಚ್ಚಿದರೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತಾರೆ. ದಿನಾಲು ಅಖಂಡ ದೀಪ ಹಚ್ಚಿದರೆ 1 ತಿಂಗಳವರೆಗೆ ತಾಂಬೂಲ ದಾನ ಮಾಡಿದರೆ ಸೌಭಾಗ್ಯ ವೃದ್ಧಿ ಆಗುತ್ತದೆ. 1 ತಿಂಗಳ 33 ರಂಗೋಲಿಗಳನ್ನು ಹಾಕಿದರೆ ಅವರ ಮನೆಯಲ್ಲಿ ಶಾಂತಿ, ಅಭಿವೃದ್ಧಿ, ಯಶಸ್ಸು ಎಲ್ಲವೂ ಸಿಗುತ್ತದೆ. ಈ ರೀತಿ ಅಧಿಕ ಮಾಸದ ಮಹಾತ್ಮೆ ಬಹಳ ಇದೆ. ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆ ಬಹಳ ಪ್ರಾಮುಖ್ಯತೆ ಇದೆ. ಈ 33 ಯಾರು ಅಂದರೆ ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ, ವಷಟ್ಕಾರ ಎಂಬ ಇವರು. ಈ 33 ದೇವತೆಗಳು. ಈ 33 ದೇವತೆಗಳ ಮಾಸ ನಿಯಾಮಕ ಪುರುಷೋತ್ತಮ ಆಗಿದ್ದಾನೆ. ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಪುರುಷೋತ್ತಮ ಮಾಸದಲ್ಲಿ ಅಪೂಪ ದಾನ ಬಹಳ ಶ್ರೇಷ್ಠವಾಗಿದೆ. ಎಲ್ಲರೂ ಬ್ರಾಹ್ಮಣರಿಗೆ 33 ಅಪೂಪ ದಾನಗಳನ್ನು ಕೊಡುತ್ತಾರೆ. ದಂಪತಿ ಊಟಗಳಿಗೆ ಹಾಕುತ್ತಾರೆ, ವಸ್ತ್ರದಾನ ಕೊಡುತ್ತಾರೆ. ಬಹಳಷ್ಟು ಇದರ ಮಹಿಮೆ ಇದೆ ಈ ಅಧಿಕ ಮಾಸದಲ್ಲಿ. ಸುಷ್ಮಾ ಕುಲಕರ್ಣಿ. ನನ್ನ ಹೆಸರು ಶೀಲಾ ಹೆಜಿಬ್. ನಾವು ವಿಠಲ ನಗರದವರು. ಇಲ್ಲಿ ಹನುಮಾನ್ ಮಂದಿರ ಆಗಿ 40 ವರ್ಷ ಆಯಿತು. ಹನುಮಂತ ದೇವರ ಹತ್ರ ನಾವು ಬಂದು ಡೈಲಿ ಎಲ್ಲವರು
ಅಧಿಕ ಮಾಸದಲ್ಲಿ ಭಜನೆ ಮಾಡುತ್ತಿರ್ತೀವಿ. 3 ಹಾಡುಗಳು 2 ಅವರ್ಸ್ನಲ್ಲಿ ಮುಗಿಸ್ತಾ ಇದ್ವಿ. ಅದೇ ಹನುಮಪ್ಪನ ನಮಗೆ ಹನುಮಂತ ದೇವರದ ದಯ ಇದೆ. ಆದ ಕಾರಣ ನಮಗೆ ಎಲ್ಲರೂ ಸರ್ವ ಸಕಲದಿಂದ ನಮಗೆ ಎಲ್ಲರಿಗೂ ಒಳ್ಳೆಯದು. ಆದ್ದರಿಂದ ಎಲ್ಲ ಮಹಿಳೆಯರು ಬಂದು ಇಲ್ಲಿ 4 ಗಂಟೆಯಿಂದ 6 ಗಂಟೆವರೆಗೆ ಭಜನೆ ಮಾಡಿ 33 ಹಾಡುಗಳನ್ನು ಹೇಳಿ ಪುರಂದರ ವಿಠಲನ ಹಾಡು ಹೇಳಿ ಅಧಿಕ ಮಾಸದಲ್ಲಿ ಸಮರ್ಪಣೆ ಮಾಡಿ ಮಂಗಳಾರತಿ ಹನುಮ ದೇವರ ಮಂಗಳಾರತಿ 7:30 ಗಂಟೆಗೆ ಮಂಗಳಾರತಿಯನ್ನು ತೆಗೆದುಕೊಂಡು ಅವರವರ ಮನೆಗಳಿಗೆ ಹೋಗುತ್ತಾರೆ.